ಪ್ರಿಯ ವೀಕ್ಷಕರೇ, ಈ ಮುಂಜಾನೆ ವೇಳೆಯಲ್ಲಿ ಮತ್ತೊಂದು ಸಾರಿ ನಾವು ಕುಟುಂಬ ಪ್ರಾರ್ಥನೆಯಲ್ಲಿ ಸೇರಿ ಬರೋಣ. ನಾವು ಕರ್ತನನ್ನು ಸ್ತುತಿಸೋಣ. ಒಂದು ಸುಂದರವಾದ ರಾಗದ ಮೂಲಕವಾಗಿ ಇವತ್ತಿನ ಈ ಉದಯ ಕಾಲದ ಕುಟುಂಬ ಪ್ರಾರ್ಥನೆಯನ್ನು ಪ್ರಾರಂಭಿಸಿಕೊಳ್ಳೋಣ. ನಿನ್ನನ್ನು ಬಿಟ್ಟರೆ ನನಗೆ ಯಾರು ಇಲ್ಲ, ನಿನ್ನನ್ನು ಅಗಲಿದರೆ ಅಪ್ಪ ಬಾಳೆ ಶಾಶ್ವತ ಇಲ್ಲ ಕರ್ತನೆ. ನಿನಗೆ ಪ್ರೀತಿಯ ಆಸರೆ ವೀಕ್ಷಕರೇ, ಈ ಕುಟುಂಬ ಪ್ರಾರ್ಥನೆಯಲ್ಲಿ ದೇವರು ನಮ್ಮೊಂದಿಗೆ ಇವತ್ತು ಮಾತನಾಡುವಂತಹ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 21-22ನೇ ವಚನವನ್ನು ನಾವು ಓದಿಕೊಳ್ಳೋಣ. ಒಬ್ಬ ಸ್ತ್ರೀ ಹೆರುವಾಗ ತನ್ನ ಬೇನೆಯ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದೆ. ಆದರೆ ಕೂಸನ್ನು ಹೆತ್ತ ಮೇಲೆ ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದನೆಂಬ ಆನಂದದಿಂದ ಆ ಬೇನೆಯನ್ನು
ನೆನೆಸುವುದಿಲ್ಲ. ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು. ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ. ನೋಡಿ ಎಂಥ ಸುಂದರವಾದ ವಾಕ್ಯ. ಒಬ್ಬ ಸ್ತ್ರೀ ಹೇರುವಾಗ ತನ್ನ ಬೇನೆಯ ಕಾಲ ಬಂತೆಂದು ಆಕೆ ದುಃಖವಾಗುತ್ತದೆ. ಆದರೆ ಆ ಕೂಸನ್ನು ಹೆತ್ತ ಮೇಲೆ ಆ ಮಗುವನ್ನು ನೋಡಿ, ತನ್ನ ಮಗುವನ್ನು ನೋಡಿ ತನಗಾದಂಥ ಎಲ್ಲ ನೋವುಗಳನ್ನು ಮರ್ತೋಗ್ಬಿಡ್ತಾರೆ. ಆದರೆ ದೇವರ ವಾಕ್ಯ ಇಲ್ಲಿ ಹೇಳ್ತಾ ಇದೆ, ದೇವರು ನಮ್ಮನ್ನು ಉಂಟು ಮಾಡಿದಾಗ, ನಾವು ಕೆಲವೊಂದು ಸಾರಿ ದಾರಿ ತಪ್ಪಿ ಹೋದಾಗ, ನಾವು ಪಾಪದಲ್ಲಿ ಬಿದ್ದಾಗ, ನಾವು ಪ್ರಾರ್ಥನೆ ಮಾಡದೇ ಇದ್ದಾಗ, ದೇವರ ಜೊತೆ ನಾವು ನಮ್ಮ ಸಂಬಂಧ ಕಡಿಮೆಯಾದಾಗ ದೇವರಿಗೆ ಯಾಕಾದರೂ ಇವರನ್ನು ಉಂಟು ಮಾಡಿದ್ನಪ್ಪ ಎಂಬುದಾಗಿ ದೇವರು ನಮಗಾಗಿ ಹತ್ತಿದ್ದಾರೆ, ನೋವು ಪಟ್ಟಿದ್ದಾರೆ. ಆದರೆ ಮತ್ತೆ ತಿರುಗಿ ದೇವರು ನಮ್ಮನ್ನು ನೋಡುವಾಗ ಅಯ್ಯೋ ನನ್ನ ಮಗ ಎಂಬುದಾಗಿ ದೇವರು ನಮ್ಮ ಮೇಲೆ ಕನಿಕರ ಇಡುವ ದೇವರಾಗಿದ್ದಾರೆ. ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಇಲ್ಲಿ ಮನುಷ್ಯನು ಹುಟ್ಟಿದಾನೆಂಬ ಆನಂದದಿಂದ ಆ ಬೇನೆಯನ್ನು ನೆನೆಸುವುದಿಲ್ಲ. ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಒಬ್ಬ ತಂದೆಗೆ ಒಬ್ಬ ಮಗ ಇರ್ತಾನೆ, ಆ ಮಗನು ಪಟಿಂಗನಾಗ್ಬಿಡ್ತಾನೆ. ತಂದೆಯ ಆಸ್ತಿ ಪಾಸ್ತಿ ಎಲ್ಲ ತೆಗೆದುಕೊಂಡು ಹೋಗಿ ಸ್ನೇಹಿತರ ಜೊತೆ ಸೇರಿ ಎಲ್ಲವನ್ನು ಹಾಳು ಮಾಡಿಬಿಡ್ತಾನೆ. ಮತ್ತೆ ತಿರುಗಿ ತಂದೆಯ ನೆನಪು ಮಾಡಿಕೊಂಡು ಅಯ್ಯೋ ನಾನು ನನ್ನ ತಂದೆಗೆ ವಿರೋಧವಾಗಿ ತಪ್ಪು ಮಾಡಿಬಿಟ್ಟೆ ಎಂಬುದಾಗಿ ಹಿಂತಿರುಗಿ ಬರುವಾಗ ತನ್ನ ತಂದೆ, ಆ ಮಗನ ತಂದೆ ಅವನನ್ನು ದ್ವೇಷ ಮಾಡೋದಿಲ್ಲ, ತಳ್ಳೋದಿಲ್ಲ. ನೀನು ಬಂದಿದ್ದೇ ಸಾಕು ಎಂಬುದಾಗಿ ಅವನನ್ನು ಮುದ್ದಾಡಿ ಔತಣವನ್ನು ಮಾಡ್ತಾರೆ. ಹಾಗೆ ಇವತ್ತು ಈ ಉದಯ ಕಾಲದಲ್ಲಿ ದೇವರು ನಿಮ್ಮನ್ನು ಎಚ್ಚರಪಡಿಸೋದೇನೆಂದರೆ, ನನ್ನ ಮಗನೇ ನೀನು ತಪ್ಪು ಹೋಗಿದೆಯಾ, ನನ್ನ ಮಗಳೇ ನೀನು ದಾರಿ ತಪ್ಪು ಹೋಗಿದೆಯಾ, ಆದರೂ ಕೂಡ ನಾನು ನಿನ್ನನ್ನು ಪ್ರೀತಿಸುವ ದೇವರಾಗಿದ್ದೇನೆ, ನಾನು ನಿನ್ನ ಪಾಪವನ್ನು ತೊಳೆಯುವ ದೇವರಾಗಿದ್ದೇನೆ, ನಾನು ನಿನ್ನನ್ನು ಕನಿಕರಿಸುವ ದೇವರಾಗಿದ್ದೇನೆ, ನನ್ನ ಬಳಿಯಲ್ಲಿ ಬಾ ಎಂಬುದಾಗಿ ಕರೆಯುತ್ತಿರುವ ದೇವರಿಗೆ ನಾವೆಲ್ಲರೂ ನಮ್ಮ ಪೂರ್ಣ ಹೃದಯದಿಂದ, ನಾವೆಲ್ಲರೂ ಪಶ್ಚಾತ್ತಾಪದಿಂದ ದೇವರಿಗೆ ಕಣ್ಣೀರು ಸುರಿಸುತ್ತಾ, ಅಪ್ಪ ನಾನು ನಿನ್ನ ವಿರೋಧವಾಗಿ ನಡೆದಿದ್ದೇನೆ ಸ್ವಾಮಿ, ನನ್ನ ಕುಟುಂಬದಲ್ಲಿ ನನ್ನ ತಂದೆ ತಾಯಿಗೆ ಗೊತ್ತಿಲ್ಲದ ಹಾಗೆ ನಾನು ಎಷ್ಟೋ ತಪ್ಪುಗಳನ್ನು ಮಾಡಿದ್ದೇನೆ ಅಪ್ಪ, ನನ್ನ ಹೆಂಡತಿಗೆ ಗೊತ್ತಿಲ್ಲದ ಹಾಗೆ ನಾನು ಎಷ್ಟೋ ತಪ್ಪು ಮಾಡಿದ್ದೇನೆ ಅಪ್ಪ, ನನ್ನ ಗಂಡನ ವಿರೋಧವಾಗಿ ಅವನಿಗೆ ಗೊತ್ತಿಲ್ಲದ ಹಾಗೆ ನಾನು ಎಷ್ಟೋ ಮೋಸದ ಹಾದಿಗಳನ್ನು ದಾಟಿದ್ದೇನೆ ಅಪ್ಪ, ನಮ್ಮ ಸಂಬಂಧಿಕರಿಗೆ ಗೊತ್ತಿಲ್ಲದ ಹಾಗೆ ನಾನು ಎಷ್ಟೋ ಹೊಲ ಕೆಲಸ ಕಾರ್ಯಗಳಲ್ಲಿ, ಅಡು ಆಸ್ತಿಗಳಲ್ಲಿ ಎಷ್ಟೋ ಜನರಿಗೆ ಮೋಸ ಮಾಡಿದ್ದೇನೆ ಅಪ್ಪ, ನಾನು ಪಾಪಿಯಾಗಿದ್ದೇನೆ, ನಾನು ಪಾಪದಲ್ಲಿ ಮುಳುಗಿದ್ದೇನೆ, ಎಷ್ಟೋ ಸ್ವಾಮಿ ತಪ್ಪುಗಳ ದಾರಿಯಲ್ಲಿ ನಡೆದಿದ್ದೇನೆ. ಆದರೆ ನೀನು ನನಗೆ ಬೇಕು ಎಂಬುದಾಗಿ ನಿಮ್ಮ ಕುಟುಂಬವಾಗಿ ನೀ ಇರುವ ಸ್ಥಳದಲ್ಲಿ, ನಿಂತಿರುವ ಸ್ಥಳದಲ್ಲಿ, ಕೂತಿರುವ ಸ್ಥಳದಲ್ಲಿ, ನಡೆಯುತ್ತಿರುವ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಇವತ್ತು ಒಂದು ಸಾರಿ ಅಪ್ಪ ನಿನ್ನನ್ನು ಬಿಟ್ಟರೆ ನನಗೆ ಯಾರು ಇಲ್ಲ ಎಂಬುದಾಗಿ ಕೂಗುವಾಗ ದೇವರು ನಿನ್ನ ಹೃದಯದಲ್ಲಿ ಈ ಉದಯ ಕಾಲದಲ್ಲಿ ಬರುವರಾಗಿದ್ದಾರೆ. ಪರಲೋಕದ ನನ್ನ ತಂದೆ, ನಿನ್ನಾಗಲಿ ಎಲ್ಲ ಕಳೆದುಕೊಂಡೆ. ಸ್ತ್ರೀ ತನ್ನ ಹೆರಿಗೆ ನೋವನ್ನು ಯಾವ ರೀತಿಯಾಗಿ ಸಹಿಸಿಕೊಂಡು ಆ ಮಗುವನ್ನು ನೋಡಿ ಸಂತೋಷ ಪಡುತ್ತದೋ ಅದೇ ರೀತಿ ಯೇಸು ಕ್ರಿಸ್ತನನ್ನು ಈಗ ನೀನು ಪಶ್ಚಾತ್ತಾಪ ಪಡ್ತಾ ಇರೋದನ್ನು, ನಿನ್ನ ಕುಟುಂಬದಲ್ಲಿ ಪಶ್ಚಾತ್ತಾಪ ಪಡ್ತಾ ಇರೋದನ್ನು, ನೀನು ಒಂಟಿಯಾಗಿ ಪಶ್ಚಾತ್ತಾಪ ಪಡ್ತಾ ಇರೋದನ್ನು ದೇವರು ನೋಡ್ತಾ ಇದ್ದಾನೆ. ದೇವರಿಗೆ ಸಂತೋಷವಾಗ್ತಾ ಇದೆ. ನಿನ್ನ ಹೃದಯದಲ್ಲಿರುವಂತ ಎಲ್ಲಾ ನೋವುಗಳು ಹೊರಗಡೆ ಬರಲಿ. ನಿನ್ನನ್ನು ಬಿಟ್ಟರೆ ನನಗೆ ಯಾರು ಇಲ್ಲ, ನಿನ್ನನ್ನು ಅಗಲಿದರೆ ಅಪ್ಪ ಬಾಳೆ ಇಲ್ಲ. ಯೇಸುವೇ ಯೇಸುವೇ ಯೇಸುವೇ
ಮಕ್ಕಳಿಗೆ ಬಿಡುಗಡೆ ಆಗಲಿ ಸ್ವಾಮಿ. ಗಂಡನಿಗೆ ಗೊತ್ತಿಲ್ಲದಂಗೆ ಹೆಂಡತಿ ಮಾಡುವಂತ ತಪ್ಪುಗಳಿಂದ, ಹೆಂಡತಿಗೆ ಗೊತ್ತಿಲ್ಲದಂಗೆ ಗಂಡ ಮಾಡುವ ತಪ್ಪುಗಳಿಂದ, ತಂದೆ ತಾಯಿಗಳಿಗೆ ಗೊತ್ತಿದ್ದ ಹಾಗೆ ಮಕ್ಕಳು ಮಾಡುವ ತಪ್ಪುಗಳಿಂದ ಎಲ್ಲರೂ ಇವತ್ತು ಈಗಲೇ ಈ ಉದಯ ಕಾಲದ ಈ ಕುಟುಂಬ ಪ್ರಾರ್ಥನೆಯಲ್ಲಿ ಎಲ್ಲರ ಮೇಲೆ ಕರ್ತನೆ ಒಂದು ಶಕ್ತಿ ಅಭಿಷೇಕ ಇಳಿದು ಹೋಗಲಿ ಸ್ವಾಮಿ. ಎಲ್ಲ ಕುಟುಂಬದಲ್ಲಿ ಸಮಾಧಾನ, ಎಲ್ಲ ಕುಟುಂಬದಲ್ಲಿ ಸಮಾಧಾನ, ನಿಮ್ಮ ಮಹಿಮೆ, ನಿಮ್ಮ ಪ್ರಸನ್ನತೆ ಒಂದೊಂದು ಮನೆಯಲ್ಲಿ ಚಲಿಸಿದ್ದಕ್ಕಾಗಿ ಎಲ್ಲವೂ ನಿಮ್ಮ ಕೈಯಲ್ಲಿ ಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಬಿಡಿದ್ದೇವೆ ತಂದೆ. ಆಮೇನ್, ಆಮೇನ್. ಮತ್ತೆ ನಾವು ತಿರುಗಿ ನಾಳಿನ ಉದಯ ಕಾಲದ ಆರಾಧನೆಯಲ್ಲಿ ಸೇರಿ ಬರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತಿನ ಈ ಪಶ್ಚಾತ್ತಾಪದ ಪ್ರಾರ್ಥನೆ ನಿಮ್ಮನ್ನು ಖಂಡಿತವಾಗಿ ಒಂದು ನೂತನ ಹೃದಯದೊಂದಿಗೆ, ಒಂದು ನೂತನ ಜೀವನದೊಂದಿಗೆ ಒಂದು ಹಾದಿಯಲ್ಲಿ ನಡೆಸುತ್ತದೆ ಎಂಬುದಾಗಿ ನಾವು ನಂಬೋರಾಗಿದ್ದೇವೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.